ನನ್ನ ಫ್ರೆಂಡ್ಸು ಕೆಲವು ವಿಷಯನ ನನ್ನ ಜೊತೆಗೆ ಶೇರ್ ಮಾಡ್ಕೊಂಡ್ರು. ಅದನ್ನ ಯಾಕೆ ನಾನೊಂದು ವಿಡಿಯೋ ಮಾಡಿ ಹಾಕ್ಬಾರ್ದು ಅಂತ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ 2 ತರ ಗಂಡಸರು ಬುದ್ಧಿ ಇರುತ್ತೆ. ಪಾಯಿಂಟ್ ನಂಬರ್ 1, ಕೆಲವು ಗಂಡಸರು ಬರೀ ಎಂಟಿಂಗ್ ಮಾತ್ರ ಪ್ರಿಫರೆನ್ಸ್ ಕೊಡ್ತಾರೆ, ಅಪ್ಪ ಅಮ್ಮಂಗ್ ಪ್ರಿಫರೆನ್ಸ್ ಕೊಡಲ್ಲ. ಅದು ತಪ್ಪು. ಪಾಯಿಂಟ್ ನಂಬರ್ 2, ಈ ಗಂಡಸರು ಅಪ್ಪ ಅಮ್ಮಂಗ್ ಮಾತ್ರ ಪ್ರಿಫರೆನ್ಸ್ ಕೊಡ್ತಾರೆ, ಎಂಟಿ ಹೇಳೋದಕ್ಕೆ ಏನು ಬೆಲೆ ಇರಲ್ಲ, ಬರೀ ಅಪ್ಪ ಅಮ್ಮ ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾ ಇರ್ತಾರೆ. ಈ 2 ವಿಷಯದಲ್ಲಿ ಅರ್ಥ ಆಗಿದ್ದು ಯಾಕೆ ಈ ತರ ಮಾಡ್ತೀರಾ? ಇಲ್ಲ ಎಂಟಿಗ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ, ಇಲ್ಲ ಅಪ್ಪ ಅಮ್ಮಂಗ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ? ಯಾಕೆ ನೀವು ಸಮಾನಾಗಿ ಇಬ್ರು ಸಂಭಾಳ್ಸಕ್ ಆಗಲ್ಲ? ಈ ಕಡೆ ಅಪ್ಪ ಅಮ್ಮನು ಬಿಡಬಾರ್ದು, ಯಾಕೆ ಅಂದ್ರೆ ಅವರು ಒತ್ತಿ ಸಾಕಿರ್ತಾರೆ. ಈ ಕಡೆ ಎಂಟಿನೂ ಬಿಡಬಾರ್ದು, ಯಾಕೆ ಅಂದ್ರೆ ಅವಳು ಹುಟ್ಟಿದ ಮನೇನ, ಸಂಬಂಧಿಕರನ್ನ, ಅಪ್ಪ ಅಮ್ಮನ್ ಎಲ್ರನ್ನೂ ಬಿಟ್ಟು ಬಂದ್ ನಿಮ್ಮನೇಲಿ ಬಾಳ್ತಾ ಇರ್ತಾಳೆ. ನಿಮ್ಮ ಅಪ್ಪ ಅಮ್ಮನ್ ಬುದ್ಧಿನೂ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಹೆಂಡತಿ ಬುದ್ಧಿನೂ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಇಬ್ರು ಮಧ್ಯೆ ಏನಾರು ತಪ್ಪು ನಡೆದಾಗ ಎಲ್ ತಪ್ಪಿದೆ ಅಲ್ಲಿ ತಪ್ಪಿದೆ ಅಂತ ಹೇಳಿ, ಇಲ್ಲ ಎಲ್ ಸರಿ ಇದೆ ಅಲ್ಲಿ ಸರಿ ಅಂತ ಹೇಳಿ. ಇಲ್ಲ ಅಪ್ಪ ಅಮ್ಮನೇ ಆಗಿರ್ಲಿ, ಇಲ್ಲ ಹೆಂಡತಿನೇ ಆಗಿರ್ಲಿ, ತಪ್ಪು ಯಾರಲ್ಲಿ ಇರುತ್ತೆ ಅವ್ರಿಗೆ ಬುದ್ಧಿ ಹೇಳಿ. ತಪ್ಪಿದ್ರು ನಮ್ಮ ಅಪ್ಪ ಅಮ್ಮಂಗ್ ಬೈಬಾರ್ದಪ್ಪ, ಅವ್ರು ನೊಂದ್ಕೊಬಿಡ್ತಾರೆ. ತಪ್ಪಿಲ್ಲ ಅಂದ್ರೂ ನನ್ನ ಹೆಂಡತಿಗೆ ಬೈಬೇಕು, ಯಾಕಂದ್ರೆ ಅವಳು ನನ್ನ ಹೆಂಡತಿ ಅಲ್ವಾ, ಹೇಳಿದೆಲ್ಲ ಕೇಳ್ತಾಳೆ. ಯಾಕೆ ಅವಳಿಗೆ ಬೆಲೆ ಇಲ್ವಾ? ನಿಮ್ಗೆ ವಿಡಿಯೋ ನೋಡಿ ಏನನ್ಸ್ತು ಕಮೆಂಟ್ ಮಾಡಿ.